ಹಾಯ್ ಹಾಯ್ 30-40 63-63 ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಗಣೇಶ ಹಬ್ಬ. ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ದೆ. ನಾರ್ಮಲಾಗಿ ಪೂಜೆ ಹೆಂಗೆ ಮಾಡ್ತೀನಿ ಹಾಗೆ ಮಾಡಿದ್ದೀನಿ. ಹಬ್ಬದ ದಿನದ ಪೂಜೆ ಏನೂ ಮಾಡಿಲ್ಲ, ಬಿಕಾಸ್ ಹಬ್ಬಕ್ಕೆ ನಾನು ಅಲ್ಲಿ ಕೆಂಗೇರಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ದೊಡ್ಡಪ್ಪ ಮನೆ, ಅತ್ತೆ ಮನೆ, ಅಲ್ಲೆಲ್ಲರೂ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮಪ್ಪ ಮತ್ತು ನನ್ನ ತಮ್ಮ ಇಲ್ಲಿ ಬಂದಿದ್ವಿ ರಾತ್ರಿ ಮಲ್ಕೊಳ್ಳೋಕ್ಕೆ. ನಿನ್ನೆ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಗೌರಿ ಹಬ್ಬದ ವ್ಲಾಗನ್ನು ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ ಇನ್ನೂ ನೋಡಿಲ್ಲ ಅಂತ ಅಂದರೆ. ಸೊ ತಡ ಮಾಡಿದೆ. ಕಮ್ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಕ್ಯಾಮ್ರಾ ನೋಡ್ತಾ ಇದ್ದೆ ಚಿನ್ನ. ಹಾಯ್ ಹಾಯ್. ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಇವರು ಆಮೇಲೆ ತಿಂತೀನಿ. ಯಾಕೆ ಇನ್ನೊಂದು ಒಬ್ಬಟ್ಟು ಅಂತ ಇನ್ನೊಂದು ಒಬ್ಬಟ್ಟು ವಿಡಿಯೋ ಒಂದು ಒಬ್ಬಟ್ಟು. ಋಷಿ ನಿಂದು ಹೇರ್ ಕೇರ್ ರೊಟೀನ್ ಏನು? ಇಂದುಲೇಖ ಶಾಂಪೂ ಯಾರು ನಾನು ಏನೋ ಯಾವ್ದೋ ಹೆಸರು ಹೇಳ್ತೇನೆ. ನಾನು ಸತೀಶ್ ಶಾಂಪೂ ಹಾಕೋದು, ಸತೀಶ್ ಬಾಡಿ ವಾಶ್ ಹಾಕೋದು, ಸತೀಶ್ ಜೆಲ್ ಹಾಕೋದು. ಏನಿದು ಎಲ್ಲ ಸತೀಶ್ ಬ್ರ್ಯಾಂಡು, ಇಷ್ಟೊಂದು ಚೆನ್ನಾಗಿದೆಯಾ, ಯಾವ ಬ್ರ್ಯಾಂಡು ಅಂತ ಕೇಳಿದ್ರೆ ನಾನು ರೂಮ್ಮೇಟ್ ಸತೀಶ್. ಎಲ್ಲರೂ ಹೌಸಿ ಆಡೋಣ ಅಂತ ಅಂದ್ಬಿಟ್ಟು ದುಡ್ಡೆಲ್ಲ ಹುಡುಕ್ತಾ ಇದ್ವಿ, ಯಾರಿಗೂ ಸಿಕ್ಕಿಲ್ಲ. ಇವಾಗ ಜಿಪೇ ಫೋನ್ ಪೇ ಬಂದಿರೋದ್ರಿಂದ ಯಾರ ಹತ್ರನೂ ಕ್ಯಾಶ್ ಇರಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇದ್ರೂ 500 100s ಇರುತ್ತೆ. ಇಲ್ಲಿ ನಾವು 10 rupees ಬೆಟ್ ಮಾಡಬೇಕಿತ್ತು. ಸೊ 10 rupees ಎಲ್ಲಿಂದನೂ ಹುಡ್ಕೊಂಡು ತಂದು ಕೊನೆಗೆ ಆಡ್ತಾ ಇದ್ದೀವಿ. ಅದಕ್ಕೆ ಮಾರ್ಕ್ ಕಮ್ಮಿ ಮಾಡೋದು. 63-63 15-15-15 3 ಸರಿ ಹೇಳಿ ಅರ್ಥ ಆಯ್ತು. करना है कुछ काम, शुरू करो अंताक्षरी लेके गुरु का नाम. शुरू ಮಾಡಿದ್ದೇವೆ. ಕೋಗಿಲೆಯಲ್ಲೋ ಸ್ನೇಹ ಸಂಬಂಧ ದಾರಿ
ಅಲ್ಲಿಂದಲೇ ಬಂದ ದಾಳಿಂಬೆ. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಗಂಧದ ಸಾಲು. ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಇರುಳಿರಲಿ, ನೀನಿರದೆ ಹೇಗಿರಲಿ, ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನ್ನು, ಕಣ್ಣ ಹಾಡಂತೆ ಕಾಣುವೆನು. ಮಂಜಿಲ್ ಮಂಜಿಲ್ ಅಷ್ಟೇ ಬಿಡು. ನೋಡು ಬಾ 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 ಬಾ. ಸೆಟ್ ಆಗಲ್ಲ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಅಯ್ಯೋ ಮಣ್ಣನ್ನು ಜರಿಬೇಡ ಓ ಅಭಿಮಾನಿ. ನಿನ್ನ ಕೈಲಿ ಯಾವ ಬುಕ್ ಐತಮ್ಮ? ಮನಸ್ಸೇ ಮನಸ್ಸೇ ನೋಡು ಇಂಗ್ಲೆಂಡ್ನಲ್ಲ ಮೂಡು, ವಿಂಡೋಸ್ ಕ್ಲೋಸಿಂಗ್ FM playing, you me you ಕಾಣಲೆ loving ಗಾ ಕೊಡೋಣ. ಅಲ್ಲಿ ಹೇಳ್ತಾಳೆ. ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬೆಳಗ್ಗೆ ಅಂತ ಕಾಸು ಕೊಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲೂ ಇದೆಲ್ಲ ಪದ್ಧತಿ ಇರುತ್ತೆ ಅಂತ ಅನ್ಕೊತೀನಿ. ಆಬ್ವಿಯಸ್ಲಿ ಗೌರಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಅಂತ ದುಡ್ಡು ಕೊಡೋದು ಅಥವಾ ಸೀರೆ ಕೊಡೋದು, ಬಳೆ ತಂದು ಕೊಡೋದು ಇದೆಲ್ಲ ಇದ್ದೇ ಇರುತ್ತೆ. ನೆನ್ನೆ ಗೌರಿ ಹಬ್ಬ ಆ್ಯಕ್ಚುಲಿ. ಸೊ ನೆನ್ನೆ ನಮಗೆ ದೊಡ್ಡಪ್ಪ ಬಂದು ಎಲ್ಲ ಹೆಣ್ಮಕ್ಳಿಗೂ ಸೀರೆ ಕೊಡಿಸಿದ್ರು. ಇವತ್ತು ಗಣೇಶ ಹಬ್ಬ, ಎಲ್ಲರೂ ಇಲ್ಲಿ ಸೇರಿದ್ದೀವಲ್ಲ, ಅದಕ್ಕೆ ಈ ದೊಡ್ಡಪ್ಪ ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಅಂತ ಕಾಸು ಕೊಡ್ತಾ ಇದ್ದಾರೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು. ಈ ಸತಿ ನನಗಂತೂ ಎಲ್ಲ ಕಡೆಯಿಂದನೂ ಗಿಫ್ಟ್ಸು, ಇಬ್ಬರು ದೊಡ್ಡಪ್ಪ, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ಕೊಟ್ಟಿದ್ದಾರೆ. ಈ ಸತಿನೇ ಹಬ್ಬದ ಟೈಮಲ್ಲಿ ಎಲ್ಲರೂ ಸಿಕ್ಕಿರೋದು. ಬಿಕಾಸ್ ನಾನು ಊರಿಗೆ ಹೋದ್ರೆ ಆಬ್ವಿಯಸ್ಲಿ ಇಲ್ಲಿ ಯಾರೂ ಸಿಕ್ಕಲ್ಲ, ಇಲ್ಲಾಂದರೆ ಆಫೀಸ್ ಅದು ಇದು ಅಂತ ನಾನು ಊರಿಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಕಟ್ಟು ಆಶೀರ್ವಾದ ಮಾಡು. ಚೆನ್ನಾಗಿ ಸ್ವಾಮೀಜಿ ಅಂತ ಏನ್ ಮಾಡ್ದೆ ಜಾನು? ಏನ್ ಮಾಡ್ದೆ ಈವ್ನಿಂಗ್ ಆಗ್ತಿದ್ದಂಗೆ ಹಬ್ಬನೂ ಎಲ್ಲ ಮುಗೀತು. ಎಲ್ಲರೂ ಒಬ್ಬೊಬ್ಬರಾಗಿ ಮನೆಗೆ ಹೊರಟ್ರು. ಅರ್ಧ ಜನ ಹೋದ್ರು, ಅರ್ಧ ಜನ ಇನ್ನ ಇಲ್ಲೇ ಇದ್ವಿ. ಸೊ ನಾವು ಮಕ್ಕಳೆಲ್ಲ ಏನು ಮಾಡೋದು ಮನೇಲಿ ಅಂತ ಅಂದ್ಬಿಟ್ಟು ಆಚೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಟ್ವಿ ಆಚೆ ಹೋಗೋಣ ಅಂತ. ಹೇಳಿಲ್ಲ ಅಂದ್ರೆ ಯಾರು ನೋಡಲ್ಲ. ಹೌದು, ನನಗೆ ಗೊತ್ತೇ ಇರ್ಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ.
ಮನೆಗೆ ತುಂಬ ಹತ್ರನೇ ಇದ್ದಿದ್ದು ಗೋಪಾಲನ್ ಆರ್ಕೇಡ್ ಮಾಲ್, ಅಲ್ಲಿಗೆ ಬಂದ್ವಿ. ತುಂಬ ದೂರ ಹೋದರೆ ಮತ್ತೆ ಬರೋದು ಲೇಟ್ ಆಗುತ್ತೆ, ಮತ್ತು ನಾವು ಹೊರಟಿದ್ದೆ 8 ಗಂಟೆ ಆಗಿತ್ತು, ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಗೋಪಾಲನ್ಗೆ ಬಂದು ಬೌಲಿಂಗ್ ಆಡೋಣ ಅಂತ ಬಂದಿದ್ದೀವಿ ಎಲ್ಲರೂ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಹೆಂಗೆ ಹೋಯ್ತು ಟೈಮ್ ಅಂತಲೇ ಗೊತ್ತಾಗಿಲ್ಲ, ಅಷ್ಟೊತ್ತಿಗೆ ಎಲ್ಲರದು ಚಾನ್ಸಸ್ ಮುಗ್ದೋಗಿತ್ತು. ಸೊ ಮತ್ತೆ ಮನೆಗೆ ಹೊರಟ್ವಿ. ಡಿನ್ನರ್ ಏನು ಆಚೆ ಮಾಡಲಿಲ್ಲ, ಬಿಕಾಸ್ ಹಬ್ಬದ ಊಟ ಮನೆಯಲ್ಲಿ ಮಾಡಿದ್ದೆಲ್ಲ ಹಾಗೆ ಇತ್ತು. ನಾವೆಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಗಣೇಶ ವಿಸರ್ಜನೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ಇಲ್ಲಿ ಒಂದೇ ದಿನ ಗಣೇಶ ಇಡೋದು, ಬೆಳಗ್ಗೆ ತಂದು ಸಂಜೆ ವಿಸರ್ಜನೆ ಮಾಡ್ತಾರೆ. 3 ದಿನ 5 ದಿನ ಏನು ಇಡಲ್ಲ. ಸೊ ಗಣೇಶನಿಗೆ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.